ನಮಸ್ಕಾರ. ಧರ್ಮಸ್ಥಳ ಮತ್ತು ಮಂಗಳೂರು ಬೆಲ್ಟಲ್ಲಿ ಮಾಡುವಂಥ ಒಂದು ಸ್ಪೆಷಲ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. 10 ನಿಮಿಷದಲ್ಲಿ ಆಗುತ್ತೆ. ಇದು ಮೆಂತೆ ಕೊಡಿಲ್ ಅಂತ ಮಾಡ್ತಾರೆ, ಬೇಳೆ ಹಾಕದೆ ಮಾಡುವಂಥದ್ದು. ಅದ್ಭುತವಾಗಿರುತ್ತೆ ರುಚಿ, ಮತ್ತು ಚಟ್ಪಟ್ ಅಂತ ಮಾಡ್ಬೋದು. ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಇಲ್ಲಿ ಪ್ಯಾನ್ ಬಿಸಿ ಆಗಿದೆ. ಒಂದೇ ಒಂದು ಡ್ರಾಪ್ ಅಷ್ಟು ಜಿಂಜಲಿ ಆಯಿಲ್ ಅಥವಾ ಎಳ್ಳೆಣ್ಣೆನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು 1 ಸ್ಪೂನಷ್ಟು ಉದ್ದಿನಬೇಳೆ, 1/4 ಸ್ಪೂನಷ್ಟು ಕೊತ್ತಂಬರಿ ಬೀಜ, ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆ, ಹಾಗೆ ಸ್ವಲ್ಪ ಮೆಂತ್ಯ ಮತ್ತು ಕೆಂಪು ಮೆಣಸಿನ್ಕಾಯಿ. ಇಲ್ಲಿ ಒಂದು 5ರಿಂದ 6 ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಹಾಗೆ ಕರಿಬೇವು. ಸೊ ಇದೊಂದು 5 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಉದ್ದಿನಬೇಳೆ ಒಳ್ಳೆ ಪರಿಮಳ ಬರಬೇಕು. ಕೊತ್ತಂಬರಿ ಬೀಜ ಹಾಕಿ ಕೆಂಪು ಮೆಣಸಿನ್ಕಾಯಿ ಚೆನ್ನಾಗಿ ಕ್ರಿಸ್ಪ್ ಆಗಬೇಕು. ಮೆಂತ್ಯದ ಕಾಳು ಹಾಗೆ ಜೀರಿಗೆನೂ ಸಹ ಚೆನ್ನಾಗಿ ಫ್ರೈ ಆಗಬೇಕು. ಎಲ್ಲ ಸಾಮಗ್ರಿಗಳು ಚೆನ್ನಾಗಿ ಹುರ್ಕೊಂಡಿದ ನಂತರ ಕೂಲ್ ಆಗಬೇಕು. ಸ್ನೇಹಿತರೆ, ಹುರ್ಕೊಳ್ಬೇಕಾದ್ರೆ ಕರಿಬೇವು ಮರಿದೇ ಹಾಕೊಳ್ಳಿ, ಫ್ಲೇವರ್ ಇನ್ನೊಂದು ಲೆವೆಲ್ ಹೋಗುತ್ತೆ. ಸೊ ಸಾಮಗ್ರಿಗಳು ಕಲರು ಚೇಂಜ್ ಆಗಿದೆ, ಎಲ್ಲ ಕಂದು ಬಣ್ಣ ಆಗಿದೆ. ಸ್ನೇಹಿತರೆ, ಇದಕ್ಕೆ ನಾನು ಒಂದು 1/4 ಕಪ್ ಅಷ್ಟು ಕೊಬ್ಬರಿನ ಹಾಕೊಳ್ತೀನಿ. ಫ್ರೆಶ್ ಕೊಬ್ಬರಿ. ಅಕಸ್ಮಾತ್ ಕೊಬ್ಬರಿ ಹಸಿ ವಾಸನೆ ಬರ್ತಾ ಇದೆ ಅಂದರೆ ಅದನ್ನು ಸಹ ನೀವು ರೋಸ್ಟ್ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ಸ್ವಲ್ಪ ಹುಣಸೆಹಣ್ಣು ಹಾಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು. ಹಾಗೆ ಸ್ವಲ್ಪ ಬೆಲ್ಲ. ಸ್ನೇಹಿತರೆ, ಬೆಲ್ಲ ಹಾಕೊಂಡ್ರೆ ಈ ಹುಳಿ ಮತ್ತು ಖಾರ ಒಂಥರ ಬ್ಯಾಲೆನ್ಸ್ ಆಗುತ್ತೆ. ಸೊ ಇದಿಷ್ಟನ್ನು ಸ್ವಲ್ಪ ನೀರು ಸೇರಿಸ್ಕೊಂಡು ಸ್ಮೂದಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನಂತರ ಅದೇ ಪ್ಯಾನ್ಗೆ 1-2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆ ಸಾಸಿವೆ ಚಿಟ್ಟಪಟ ಅನ್ನಬೇಕು. ಹಾಗೆ 1-2 ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಂತರ ನಾವು ಒಂದು ಸ್ವಲ್ಪ ತರಕಾರಿನ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ಹೋಲ್ ತೊಂಡೆಕಾಯಿ ಹಾಕ್ಕೊಂಡಿದ್ದೀನಿ, ಕಟ್ ಮಾಡ್ಕೊಂಡಿಲ್ಲ. ಈ ತೊಂಡೆಕಾಯಿನ ಒಂದು 5ರಿಂದ 7 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತೀನಿ. ಕ್ರಂಚಿ ಆಗಿದೆ, ನಮಗೆ ತುಂಬಾ ಇಷ್ಟ ಆಗುತ್ತೆ. ತೊಂಡೆಕಾಯಿ ಒಂದು ಅರ್ಧ ಫ್ರೈ ಆದ ನಂತರ ನಾವು ಮಾಡ್ಕೊಂಡಿರುವಂತಹ ಪೇಸ್ಟ್ನ ಸೇರಿಸ್ಕೊಳ್ಳೋಣ. ಹಾಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಅಡ್ಜಸ್ಟ್ ವಾಟರ್ ಆ್ಯಂಡ್ ಒಂದು ಕುದಿ ಬರಲಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾನು ಹಿಮಾಲಯನ್ ಪಿಂಕ್ ಸಾಲ್ಟ್ ಅಂದರೆ ರಾಕ್ ಸಾಲ್ಟ್ ಹಾಕೊಳ್ತಾ ಇದ್ದೀನಿ. ಈಗ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಸ್ನೇಹಿತರೆ, ಉಪ್ಪು ಕರಗಿದ ನಂತರ ಬೆಲ್ಲ, ಹುಣಸೆಹಣ್ಣು ಸಾಲ್ದ ಅಂತ ನೋಡ್ಬೋದು. ಕಡಿಮೆ ಆದರೆ ಬೇಕಾದ್ರೆ ಸೇರಿಸ್ಕೊಬೋದು. ಸ್ನೇಹಿತರೆ, ಸಾಂಬಾರಿನ ತೆಳುವಾಗಬೇಕಂದ್ರೆ ನೀರನ್ನು ಸೇರಿಸ್ಕೊಂಡು 5 ನಿಮಿಷ ಕುದಿಸಿದ್ರೆ ಬಿಸಿ ಬಿಸಿ ಸಾಂಬಾರು ಸಿದ್ಧವಾಗಿದೆ. ನೋಡ್ತಾ ಇದ್ರಲ್ಲ, ಇಟ್ಸ್ ಸೋ ಆರೋಮ್ಯಾಟಿಕ್. ಬಿಸಿ ಬಿಸಿ ಅನ್ನದೊಟ್ಟಿಗೆ ಸೇರಿಸ್ಕೊಳ್ತಿದ್ರೆ ಯು ಕ್ಯಾನ್ ಇಮ್ಯಾಜಿನ್ ಅಲ್ವಾ. ಸ್ನೇಹಿತರೆ, ಈ ರೆಸಿಪಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಆಮೇಲೆ ಒಂದ್ಸತಿ ಮರೀದೆ ಟ್ರೈ ಮಾಡಿ ಅಂತ ಹೇಳ್ತಾ, ಸಿ ಯು ಸೂನ್ ವಿತ್ ಅನದರ್ ವಿಡಿಯೋ. ಅಂಟಿಲ್ ದೆನ್ ಎಲ್ರಿಗೂ ನಮಸ್ಕಾರ.